ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಚಾನಲಲ್ಲಿ ನಾವು ಈ ಒಂದು ಫಿನಾಲೆ ವಾರದ ಸೆಕೆಂಡ್ ಡೇ ವೋಟಿಂಗ್ ರಿಸಲ್ಟ್ ಯಾವ ಥರ ಇದೆ, ಯಾವ ಥರ ಜಿದ್ದಿ ನಡೀತಾ ಇದೆ, ಮತ್ತು ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬರ್ತಾ ಇದೆ, ಯಾರು ಮುಂದೆ ಇದ್ದವ್ರು ಹಿಂದಿದ್ದಾರೆ, ಹಿಂದಿರೋರು ಮುಂದೆ ಇದ್ದಾರೆ, ಯಾರಿಗೆ ಅತಿ ಹೆಚ್ಚು ವೋಟ್ಸ್ಗಳು ಆ್ಯಡ್ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಫಿನಾಲೆ ಟ್ರೋಫಿ ಅಥವಾ ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಏನಿದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಕೂಡ. ಸೊ ಅದರಲ್ಲೂ ಇವತ್ತಿನ ಎಪಿಸೋಡ್ ಯಾವ ರೀತಿ ನಡೀತು ಅಂತ ಹೇಳಿದ್ರೆ, ಸೊ ಆ ಟ್ರೋಫಿ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕ್ಕೊಂಡು ತಮ್ಮದೇ ಆದ ನೋವನ್ನು ತೋಡ್ಕೊಂಡಿದ್ದಾರೆ ಜನಗಳ ಮುಂದೆ. ಸೊ ಏನಕ್ಕೆ ಆ ಟ್ರೋಫಿನ ಗೆಲ್ಲಬೇಕು ಮತ್ತು ಯಾಕೆ ವಿನ್ನರ್ ಆಗಬೇಕು, ಅವ್ರ ಜೀವನದಲ್ಲಿ ಈ ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಎಷ್ಟು ಇಂಪಾರ್ಟೆಂಟು, ಸೊ ಯಾವುದಕ್ಕೋಸ್ಕರ ಗೆಲ್ಲಬೇಕು, ಅವ್ರ ಜೀವನದಲ್ಲಿ ಏನು ಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಅವರು ಜನಗಳ ಮುಂದೆ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಅದು ಎಷ್ಟು ಮುಖ್ಯ, ಅದರಿಂದ ಬರುವಂತಹ ಬಹುಮಾನದ ಅಮೌಂಟ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು ಎಷ್ಟೊಂದು ಮುಖ್ಯ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಅದು ಈ ವೋಟಿಂಗ್ ಲಿಸ್ಟ್ಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಭವ್ಯ ಅವರು ಕಣ್ಣೀರು ಹಾಕ್ಕೊಂಡು ತಮ್ಮ ಒಂದು ಕಷ್ಟದ ದಿನಗಳನ್ನು ನೆನೆಸ್ಕೊಂಡು ಅದು ಆ ದುಡ್ಡು ಇದ್ದರೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ತ್ರಿವಿಕ್ರಮ್ ಅವರು ಕೂಡ ತಂದೆನ ಕಳ್ಕೊಂಡ್ಮೇಲೆ ಎಷ್ಟು ಕಷ್ಟ ಅನುಭವಿಸಿದ್ರು ಅನ್ನೋದನ್ನು ಹೇಳಿದ್ರು. ಸೊ ಅದಾದಮೇಲೆ ನಮ್ಮ ಹನುಮಂತ ಅವರು ಎಂದಿನಂತೆ ಸೊ ಆ ಟ್ರೋಫಿ ಯಾರು ನಿಜವಾಗ್ಲೂ ಅರ್ಹರಿದ್ದಾರೋ, ಫಸ್ಟ್ ಡೇಯಿಂದ ಯಾರು ನಿಜವಾಗ್ಲೂ ಚೆನ್ನಾಗಿ ಆಡ್ಕೊಂಬಂದಿದ್ದಾರೋ ಅರ್ಹ ವ್ಯಕ್ತಿಗೆ ಹೋಗಲಿ ಅಂತ ಒಳ್ಳೆ ಮನಸ್ಸಿಂದ ಅವ್ರು ಬೇಡ್ಕೊಂಡಿದ್ದಿದೆ. ಸೊ ಮೋಕ್ಷಿತಾ ಅವ್ರ ವಿಚಾರಕ್ಕೆ ಬಂದರೆ, ಅವರು ಕೂಡ ತುಂಬಾ ಕಷ್ಟಪಟ್ಟು ತಂದೆ ತಾಯಿ ಫ್ಯಾಮಿಲಿ ತನ್ನ ತಮ್ಮನನ್ನು ನೋಡ್ಕೊಳ್ಳೋದಿರ್ಬೋದು, ಅವರ ಕಷ್ಟಗಳನ್ನು ನೆನ್ಕೊಂಡು, ಆಮೇಲೆ ಮಂಜು ಆಗಿರ್ಬೋದು, ಇಷ್ಟು 38-40 ವಯಸ್ಸಾಗಿದ್ರು ಮದುವೆ ಆಗದಿರ ತಂದೆ ತಾಯಿ ನೋಡಿಕೊಂಡು ಆ ಒಂದು ಕಷ್ಟದ ದಿನಗಳು, ಮನೆ ಮಠ ಇಲ್ದಿರ, ಸೊ ಪ್ರತಿಯೊಬ್ಬರು ತಮ್ಮದೇ ಆದ ನೋವುಗಳನ್ನ ಹೇಳ್ಕೊಂಡಿದ್ದಾರೆ. ಸೊ ಆದ್ದರಿಂದ ನಿಮ್ಮ ಎಲ್ಲರ ಪ್ರತಿಯೊಂದು ಒಂದೊಂದು ವೋಟ್ಗಳನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ದಯವಿಟ್ಟು ವೋಟ್ ಮಾಡಿ, ನಿಮ್ಗೆ ಯಾರು ಇಷ್ಟ ಇದ್ದಾರೋ ಆ ಕಂಟೆಸ್ಟೆಂಟ್ಗೆ ನೋಡಿ ಅವ್ರು ರಿಯಲಾಗಿ ಅರ್ಹರಿದ್ದಾರಾ ನಿಮ್ಮ ವೋಟಿಂಗ್ಸ್ಗೆ ಅನ್ನೋದನ್ನು ನೋಡಿಬಿಟ್ಟು ವೋಟ್ ಮಾಡಿ. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟು ಪ್ರತಿಯೊಂದು ಕಂಟೆಸ್ಟೆಂಟ್ಗೂ. ಯಾರಿಗೆ ನಿಜವಾಗ್ಲೂ ಅರ್ಹತೆ ಯೋಗ್ಯತೆ ಇದೆಯೋ ಅವ್ರಿಗೆ ದಯವಿಟ್ಟು ವೋಟ್ ಮಾಡಿ. ಸೊ ನೋಡೋಣ ಹಾಗಿದ್ರೆ ಯಾರಿಗೆ ಹೈಯೆಸ್ಟ್ ವೋಟಿಂಗ್ಸ್ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಎಂದಿನಂತೆ ಹನುಮಂತು ಅವರು ಟಾಪ್ 1ಅಲ್ಲಿದ್ದಾರೆ, ಸಿಕ್ಕಾಪಟ್ಟೆ ವೋಟಿಂಗ್ಸ್ ಬರ್ತಾ ಇದೆ. ಪ್ರತಿಯೊಬ್ಬರು ಐ ಥಿಂಕ್ ಸಿಕ್ಕಾಪಟ್ಟೆ ಲೀಡಲ್ಲಿದ್ದಾರೆ ಹನುಮಂತ ಅವರು, ಸಿಕ್ಕಾಪಟ್ಟೆ ವೋಟಿಂಗ್ಸ್ ಕೂಡ ಬರ್ತಾ ಇದೆ. ಅದಾದಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಇರೋದು ಬಂದುಬಿಟ್ಟು ಸೊ ನಮ್ಮ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರು. ಸೊ ಇವರಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಜಿದ್ದಿ ನಡೀತಾ ಇದೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಡೇ 1 ವೋಟಿಂಗ್ ರಿಸಲ್ಟ್ನ ನೋಡಿದ್ರೆ ಸೊ ವೋಟ್ಸ್ಗಳು ಆ್ಯಡ್ ಆಗ್ತಾ ಇದೆ. ಆ್ಯಕ್ಚುಲಿ 50,000, 60,000, 70,000, ಲಕ್ಷಗಟ್ಟಲೆ, ಮಿಲಿಯನ್ ಗಟ್ಟಲೆ ವೋಟ್ಸ್ ಬರ್ತಾ ಇದೆ. ಬಟ್ ಏನಂದರೆ ಸೊ ಒಬ್ರಿಗೆ ಬಂದ ತಕ್ಷಣ ಇನ್ನೊಬ್ರಿಗೆ ನಿಂತೋಗಿರಲ್ಲ. ಸೊ ಅವ್ರಿಗೂ ಆ್ಯಡ್ ಆಗುತ್ತೆ, ಇವ್ರಿಗೂ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ಸೊ ಇವರು ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಹೋರಾಟ ನಡೀತಾ ಇದೆ. ನೆಕ್ಸ್ಟು ಥರ್ಡ್ ಪ್ಲೇಸಲ್ಲಿ ಅಂತ ಬಂದರೆ ಮೋಕ್ಷಿತಾ ತ್ರಿವಿಕ್ರಮ್ ತುಂಬ ಏನು ಅಜಗಜಾಂತರ ವ್ಯತ್ಯಾಸ ಏನಿಲ್ಲ, ತುಂಬ ಕಡಿಮೆ ವ್ಯತ್ಯಾಸ ಇದೆ. ಹಾಗೆ ನೆಕ್ಸ್ಟು 4ನೇ ಸ್ಥಾನದಲ್ಲಿ ಉಗ್ರಂ ಮಂಜು ಅವ್ರು ಬಂದಿದ್ದಾರೆ. 5ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಶಿಫ್ಟ್ ಆಗಿದ್ದಾರೆ, ಭವ್ಯನ ಬೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಭವ್ಯ ಅವರು 5ನೇ ಸ್ಥಾನದಲ್ಲಿದ್ದಾರೆ, ಹಾಗೆ ರಜತ್ ಅವರು ಲಾಸ್ಟ್ ಸ್ಥಾನದಲ್ಲಿದ್ದಾರೆ. ಸೊ ಲಾಸ್ಟ್ ರಜತ್ ಮತ್ತು ಭವ್ಯ ಮಧ್ಯೆ ಸಿಕ್ಕಾಪಟ್ಟೆ ಹೋರಾಟ ನಡೀತಾ ಇದೆ, ವೋಟ್ಸ್ಗಳಲ್ಲಾಗಿರ್ಬೋದು, ಹಾಗೆ ಜನರು ಇಷ್ಟಪಟ್ಟು ವೋಟ್ ಮಾಡೋ ರೀತಿಯಲ್ಲಾಗಿರ್ಬೋದು. ಸೊ ಇವರಿಬ್ಬರ ಮಧ್ಯೆ ಲಾಸ್ಟು ತುಂಬಾ ಹೋರಾಟ ನಡೀತಾ ಇದೆ. ಸೊ ಹಾಗಾಗಿ ನಿಮಗೆ ಯಾವ ಒಂದು ಸ್ಪರ್ಧೆ ಗೆಲ್ಲಬೇಕು, ಯಾರು ವಿನ್ ಆಗಬೇಕು, ಯಾರಿಗೆ ಅರ್ಹತೆ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರ ಅನ್ನೋದು ಕೂಡ ತಿಳಿಸಿ. ಸೊ ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ನಾಳಿನ ಒಂದು ಪ್ರೋಮೋ ವಿಡಿಯೋದಲ್ಲಿ ಅಥವಾ ಎಪಿಸೋಡ್ ರಿವ್ಯೂ ವಿಡಿಯೋದಲ್ಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ನೈಟ್, ಟೇಕ್ ಕೇರ್.